स्वागत है आपका बी न्यूज नेशन में। मैं हूं आबिद हुसैन शेख। डॉक्टर एमबी पाटिल को डीके शिव कुमार का फोन। कर्नाटका में नई सरकार के शपथ ग्रहण से पहले एक बड़ा बदलाव। डॉक्टर एमबी पाटिल ने खुलासा किया कि उन्हें खुद डीके शिव कुमार का फोन आया था। फोन पर उन्हें शाम 4 बजे होने वाले शपथ ग्रहण समारोह की जानकारी दी गई और बधाई दी गई। शपथ ग्रहण स्वीकार करने को लेकर एमबी पाटिल ने कांग्रेस हाईकमांड का शुक्रिया अदा करते हुए सोनिया गांधी, मल्लिकार्जुन खड़गे, राहुल गांधी, सिद्धरामैया, डीके शिव कुमार, केसी वेणुगोपाल और अन्य सीनियर नेताओं का आभार व्यक्त किया। कैबिनेट में जगह और संभावित विभाग को लेकर पूछे गए मीडिया के सवालों पर उन्होंने कहा कि सब फैसले हाईकमांड और मुख्यमंत्री के अधिकार क्षेत्र में आते हैं। डिप्टी सीएम पद की चर्चा पर भी उन्होंने कहा कि पार्टी जो भी फैसला लेगी उसे पूरी तरह से स्वीकार किया जाएगा। उन्होंने संकेत इशारा दिया कि पहले चरण के बाद जल्द ही कैबिनेट विस्तार और कर्नाटका कांग्रेस के नए अध्यक्ष को लेकर भी फैसला हो सकता है। ಮುಖ್ಯಮಂತ್ರಿ ಆಗುವಂಥವರು ಡಿ.ಕೆ. ಶಿವಕುಮಾರ್ ಅವರಿಗೆ ಕರೆ ಮಾಡಿ ಇವತ್ತು ನನಗೆ ತಿಳಿಸಿದ್ದಾರೆ 4 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಒಂದು ದಿವಸ ನನಗೆ ಅವರು ಹೇಳಿ ನನಗೆ ಶುಭಾಶಯವನ್ನು ಕೋರಿದರು. ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೀನಿ. ಈ ಮೂಲಕ ನಾನು ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ನಮ್ಮ ವಿರೋಧ ಪಕ್ಷದ ಲೋಕಸಭೆ ನಾಯಕರಂತ ರಾಹುಲ್ ಗಾಂಧಿ ಅವರಿಗೆ ಹಾಗೂ ನಮ್ಮ ಹಿರಿಯ ನಾಯಕರಂತ ಶ್ರೀ ಸಿದ್ದರಾಮಯ್ಯನವರಿಗೆ, ಮಾಜಿ ಮುಖ್ಯಮಂತ್ರಿಗಳು ಹಾಗೂ CWC ಸದಸ್ಯರು, ಆಮೇಲೆ ಈಗ ಮುಖ್ಯಮಂತ್ರಿ ಆಗ್ತಿರುವಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಮತ್ತು ಅದ್ರ ಜೊತೆಗೆ KC ವೇಣುಗೋಪಾಲ್ ಅವರು ಹಾಗೂ AICC ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಶ್ರೀ ರಣದೀಪ್ ಸುರ್ಜೇವಾಲಾ ಅವರಿಗೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನ ಅರ್ಪಣೆ ಮಾಡ್ತೇನೆ. ಈ ಬಾರಿ ಸಂಪುಟದ ಆಯ್ಕೆ ಮಾಡ್ಬೇಕಾದ್ರೆ ಸಾಕಷ್ಟು ಅಳೆದು ತೂಗಿ ಸಾಕಷ್ಟು ಟೈಮ್ ತಗೊಂಡು ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಹೈಕಮಾಂಡ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ನಮ್ಮ ಪಕ್ಷದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು, AICC ಅಧ್ಯಕ್ಷ ಅಂತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಲೋಕಸಭೆಯಲ್ಲಿ ನಮ್ಮ ನಾಯಕರು, ಹಾಗೂ ಶ್ರೀ ರಣದೀಪ್ ಸುರ್ಜೇವಾಲಾ ಅವರು AICC ಜನರಲ್ ಸೆಕ್ರೆಟರಿ ಅವರು, ಹಾಗೂ ಪ್ರಮುಖವಾಗಿ ನಮ್ಮ AICC ಜನರಲ್ ಸೆಕ್ರೆಟರಿ ಅವರು KC ವೇಣುಗೋಪಾಲ್ ಆರ್ಗನೈಸೇಷನ್ ಅವರು, ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಇವರೆಲ್ಲರೂ ಕೂಡಿ ಒಂದು ದಿವಸ ನಿರ್ಧಾರಗಳನ್ನ ಮಾಡಿದ್ದಾರೆ. ಅದೆಲ್ಲವನ್ನು ವಿಚಾರ ಮಾಡಿಕೊಂಡು ದಿವಸ ಮಾಡಿದ್ದಾರೆ. ಇದು ಪ್ರಥಮ ಹಂತ. ಇದಾದಮೇಲೆ ಮುಂದೆ ಕೆಲವೇ ದಿವಸಗಳಲ್ಲಿ ದಿವಸ 2ನೇ ಹಂತದ ಸಂಪುಟದ ವಿಸ್ತರಣೆ ಮತ್ತು KPCCಯ ನೂತನ ಅಧ್ಯಕ್ಷ ಇದೆಲ್ಲವೂ ಕೂಡ ನಡೀತದೆ. ಈಗ 13 ಜನ ಇವತ್ತು ನನಗೆ ಗೊತ್ತಿಲ್ಲ, ನನಗೆ ಅದೆಲ್ಲ 13 ಜನ ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಕರೆ ಮಾಡಿ ತಿಳಿಸಿದ್ದಾರೆ, ಅಭಿನಂದಿಸಿದ್ದಾರೆ. ನಾನು ಅವರಿಗೆ ಕೃತಜ್ಞತೆ ಅರ್ಪಿಸಿದ್ದೇನೆ. ಅಷ್ಟು ಮಾತ್ರ ನನಗೆ ಗೊತ್ತು. ಅದು ಗೊತ್ತಿಲ್ಲ. ಖಾತೆ ಹಂಚಿಕೆ ಅದು ಮುಖ್ಯಮಂತ್ರಿಗಳ ವಿವೇಚನೆ. ನಾನು ಅದನ್ನು ಯಾವುದನ್ನು ಕೂಡ 4 ಗೋಡೆ ಮಧ್ಯದಲ್ಲಿ ಇವತ್ತು ದಿವಸ ನಾನು ಮಾತಾಡ್ತೀನಿ, ಇವತ್ತು ದಿವಸ ಮಾಧ್ಯಮದ ಮಾತನಾಡುವಂಥದ್ದು ಅವ್ರು ಯಾವುದೂ ಕೂಡ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾವ ಖಾತೆ ಕೊಡ್ತಾರೆ ಅದನ್ನು ಆ ಖಾತೆಯನ್ನು ನಿಭಾಯಿಸ್ತೀವಿ. ನೀವು ಕೂಡ ಅಂದ್ರೆ ಪ್ರಬಲ ಸಮುದಾಯದ ಪ್ರಭಾವಿ ನಾಯಕರು DCM ಆಗ್ತಾರೆ ಅಂತೇಳಿ ಸಾಕಷ್ಟು ಆಕಾಂಕ್ಷೆಯನ್ನು ನಿಮ್ಮ ಅದು ಪಕ್ಷ ನೋಡಿ, ಪಕ್ಷ ಏನೇ ನಿರ್ಣಯ ತೆಗೆದುಕೊಂಡ್ರು ಕೂಡ ಅದನ್ನು ನಾವು ತಲೆಬಾಗಿ ಒಪ್ಕೊಳ್ತೀವಿ. ಇರ್ತದೆ, ಎಲ್ಲರದು DCM ಆಗಬೇಕು, ಮುಖ್ಯಮಂತ್ರಿಗಳಾಗಬೇಕು, ಅದೆಲ್ಲನೂ ಕೂಡ ಇರ್ತದೆ. ಆದರೆ ಇವತ್ತು ಪಕ್ಷ ಸುಪ್ರೀಂ, ಪಕ್ಷ ಏನು ನಿರ್ಣಯ ತಗೊಳ್ತದೆ ಅದನ್ನು ಸಂತೋಷವಾಗಿ ನಾವು ಒಪ್ಕೊಳ್ಳುವಂತ. ಧನ್ಯವಾದಗಳು. ಥ್ಯಾಂಕ್ ಯು. और खबरों के लिए देखते रहिए बी न्यूज नेशन।